ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ವಸತಿ ನಿಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಂತೆ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ. ಸೆಪ್ಟೆಂಬರ್ 13ಕ್ಕೆ ಖಾಸಗಿ ಕಾಲೇಜುಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ ಸಮಾರಂಭ. ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಡಿ ಸೂರ್ಯಕಾಂತಿ ಖರೀದಿಸಲು ಮಾಜಿ ಸಚಿವರ ಮನವಿ. ರೇಣುಕಾ ನರ್ಸಿಂಗ್ ಕಾಲೇಜಿನಲ್ಲಿ ಕ್ಷಯರೋಗ ಕುರಿತು ಜಾಗೃತಿ ಕಾರ್ಯಕ್ರಮ. ವರ್ಧಮಾನ್ ಸೌಹಾರ್ದ ಸಹಕಾರಿಯ 16ನೇ ವಾರ್ಷಿಕ ಸಾಮಾನ್ಯ ಸಭೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ಅಲ್ಪಸಂಖ್ಯಾತರ ವಸತಿ ನಿಲಯದ ವಿದ್ಯಾರ್ಥಿನಿಯರ ಬೇಡಿಕೆ ಈಡೇರಿಸಲು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ತರಬೇತಿಗೆ ತೆರಳಬೇಕಾಗಿರುವ ವಿದ್ಯಾರ್ಥಿನಿಯರು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಪ್ರತಿಭಟಿಸುವುದೇ ಒಂದು ಕಾಯಕವಾಗಿದೆ. ಸರ್ಕಾರವು ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ವಾರ್ಷಿಕ 5,000 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸುತ್ತಿದ್ದು, ಶಿಕ್ಷಣ ಕ್ಷೇತ್ರಕ್ಕೆ ಮೊದಲನೇ ಆದ್ಯತೆ ನೀಡಲಾಗುತ್ತಿದೆ ಎಂದು ಪ್ರತಿ ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಹೇಳುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಆದರೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಪೂರಕವಾದಂತಹ ವಾತಾವರಣ ಕಲ್ಪಿಸಬೇಕಾಗಿರುವುದು ಜನಪ್ರತಿನಿಧಿಗಳ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಜವಾಬ್ದಾರಿಯೂ ಆಗಿದೆ. ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಿಸುವಲ್ಲಿ ಹಿಂದೇಟು ಹಾಕುತ್ತಿರುವ ಪರಿಣಾಮ ಶಿವಜ್ಯೋತಿ ನಗರದಲ್ಲಿರುವ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಟಿಸುವುದು ಅನಿವಾರ್ಯವಾಗಿದೆ. ಪ್ರಮುಖವಾಗಿ ವಸತಿ ನಿಲಯದ ಅಡುಗೆ ಸಿಬ್ಬಂದಿಗಳ ಬದಲಾವಣೆ, ವಾರ್ಡನ್ ಬದಲಾವಣೆ ಸೇರಿದಂತೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ಸಕಲ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಾಗೂ ಹಾಸ್ಟೆಲ್ ಸುತ್ತಮುತ್ತ ಕುಡುಕರ ಹಾವಳಿ ತಪ್ಪಿಸಬೇಕು ಎನ್ನುವುದು ವಿದ್ಯಾರ್ಥಿನಿಯರ ಬೇಡಿಕೆಯಾಗಿದ್ದು, ಕಳೆದ 3 ತಿಂಗಳ ಹಿಂದೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದರು. ಈಗ ಪುನಃ ಬೇಡಿಕೆಗಳು ಈಡೇರದ ಪರಿಣಾಮ ಗುರುವಾರದಂದು ವಿದ್ಯಾರ್ಥಿನಿಯರು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಪ್ರತಿಭಟಿಸಿ ತಮ್ಮ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನಾದರೂ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿನಿಯರ ಬೇಡಿಕೆಗಳನ್ನು ಈಡೇರಿಸುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಬಾಲಕಿಯರ ವಸತಿ ನಿಲಯ ಸಿಂಧನೂರು ಮೈನಾರಿಟಿ ಹಾಸ್ಟೆಲಿಂದ ಮಾತಾಡ್ತಿದ್ದೀವಿ. ಎಲ್ಲ ಸ್ಟೂಡೆಂಟ್ಸಿಂದ ಮಾತಾಡ್ತಿದ್ದೀವಿ ಸರ್. ಇದು ಯಾರಿಗೆ ಅಂತಂದರೆ ನಮಗೆ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ ಅಡುಗೆಯವರಿಂದ ನಮಗೆ ಸಮಸ್ಯೆ ಆಗ್ತಿದೆ. ನಾವು ತಗ್ಸಿದ್ರೇನು ಮತ್ತೆ ವಾಪಸ್ ಮತ್ತೆ ನಮ್ಮ ಅಡುಗೆಯವ್ರು ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಯಾರೋ ನಮ್ಮ ಹಾಸ್ಟೆಲ್ ದಾರಿಗೆ ಒಬ್ಬರು ಆಫೀಸರ್ ಇದ್ದಾರೆ ಸರ್. ಆ ಸರ್ ಬಂದು ಏನು ಮಾಡ್ತಿದ್ದಾರೆ, ನಮಗೆ ಒಂದ್ಸಲ ವಾರ್ನ್ ಮಾಡಿದ್ದಾರೆ. ನೀವು ಎದಕ್ಕೆ ತಗ್ಸಕ್ಕಂತೀರಿ, ಎದಕ್ಕಿಲ್ಲ, ನಮಗೆ ತಗ್ಸೋ ಅಧಿಕಾರ ಐತೋ ಇಲ್ಲ, ನಮಗೆ ಚೆನ್ನಾಗಿ ಆಗ್ತಿಲ್ಲ ಅಡುಗೆ ತಗ್ಸ್ತಿದ್ದೀವಿ. ಅದರಲ್ಲಿ ನಮ್ದು ಏನು ತಪ್ಪಿದೆ? ಬೆಳಗ್ಗೆ ಟಿಫಿನ್ ಲೇಟಾಗಿ ಮಾಡ್ತಾರೆ, ಮತ್ತು ಅದರಲ್ಲಿ ನೀಟಾಗಿ ಇರೋಂಗಿಲ್ಲ. ಅಡುಗೆ ರೂಮ್ ಅಂತೂ ಅಸಲು ಸ್ವಚ್ಛತೆ ಕಾಪಾಡೋಂಗೇ ಇಲ್ಲ. ಅವರು ಆರ್ಡರ್ ಕಾಪಿ ಬಂದಿದ್ರು ತಗ್ಸ್ತಿಲ್ಲ ಮೇಡಮ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮೇಡಮ್ಗೆ 10 ಸಲ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡೋಂಗಿಲ್ಲ. ಊಟ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ಸಂಬಂಧ ಇಲ್ಲಮ್ಮ, ನಿಮ್ಮ ಇಷ್ಟ ಅದಂತ ಹೇಳ್ತಿದ್ದಾರೆ. ನಮ್ಮ ರೈಟ್ಸ್ನ ಕೇಳೋಕೆ ನಮಗೆ ಅಧಿಕಾರ ಐತೋ ಇಲ್ಲ ಅಂತೇಳಿ ನೀವು ನಮಗೆ ಕೊಡಬೇಕು. ಇಲ್ಲ ಸರ್, ಒಂದು ಭರವಸೆನೂ ಈಡೇರಿಲ್ಲ ನಮಗೆ. ಇವ್ರು ಏನು ಮಾಡ್ತಿದ್ದಾರೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಇನ್ನು ಸಮಸ್ಯೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಸರ್. ಅವ್ರ ಶಶಿವುಲ್ಲಾ ಖಾನ್ ಸರ್ ಎದಕ್ಕೆ ಬರಬೇಕು ಅಂತ ಒಬ್ಬೊಬ್ಬರಿಗೆ ಪೇರೆಂಟ್ಸ್ ಕಾಲ್ ಮಾಡಿ ಹೇಳೋ ಅವಶ್ಯಕತೆ ಏನೈತಿ? ಅವ್ರು ಯಾರು KDP ಸರ್ ಅಂತ ಬಂದಿದ್ರು ಸರ್. ಅವ್ರು ಏನಂದ್ರೆ ತಹಸೀಲ್ದಾರ್ ಬಂದು ಹಾಸ್ಟೆಲ್ ಇರ್ತಾರೆ, ನೀವು ಇರ್ತೀರಾ ಅಂತ ಕೇಳಿದ್ರು. ನಾವೇ ಇರ್ತೀವಿ, ಪೇರೆಂಟ್ಸ್ ಇರ್ತಾರೆ ಸರ್. ನಮ್ಮ ಮನೆಗೆ ಬಂದು ಪೇರೆಂಟ್ಸ್ಗೆ ಅಂತ ಕಾಲ್ ಮಾಡ್ಬೇಕು. ಇವರು ಕಾಲ್ ಮಾಡಿದ್ದಾರೆ ಸರ್. ಮಾಡಿದ್ರು ಒಂದು 2-3 ಸಲ ಮಾಡಿದ್ದಾರೆ ಸರ್. 2-3 ಸಲ ಮಾಡಿ ಮತ್ತೆ ಪೇರೆಂಟ್ಸ್ ಜೊತೆಗೆ ಈ ಹುಡುಗಿರೇನು ಓದಕ್ಕೆ ಬರ್ತಾರ, ಏನು ಇದು ಮಾಡಕ್ಕೆ ಬರ್ತಾರ? ನಾವು ಅಲ್ಲಿಂದ 3 ಕಿಲೋಮೀಟರ್ ನಡಿಬೇಕು. ಊಟ ಇಲ್ಲಾರ್ದ ಹೆಂಗೆ ನಡಿಬೇಕು ಸರ್? ಬೆಳಗ್ಗೆ ಟಿಫನ್ ಅಂದ್ರೆ ಲೇಟ್ ಆಗಿ ಮಾಡ್ತಾರೆ ಸರ್. 8 ಗಂಟೆಗೆಲ್ಲ ನಾವು ಕಾಲೇಜ್ನಾಗ ಇರಬೇಕು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋರು ಇರ್ತಾರೆ, ಲೈಬ್ರರಿಗೆ ಹೋಗೋರು ಇರ್ತಾರೆ. ಸಿಂಧನೂರು ಖಾಸಗಿ ಕಾಲೇಜುಗಳ ಒಕ್ಕೂಟದಿಂದ ಇದೇ ಸೆಪ್ಟೆಂಬರ್ 13ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಭಾರತ ರತ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 138ನೇ ಜಯಂತ್ಯೋತ್ಸವ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ಸತೀಶ್ ಎಸ್ ತಿಳಿಸಿದರು. ಈ ಕುರಿತು ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 40ಕ್ಕೂ ಅಧಿಕ ಉಪನ್ಯಾಸಕರಿಗೆ ಪ್ರಶಸ್ತಿ ಪ್ರದಾನ ಹಮ್ಮಿಕೊಳ್ಳಲಾಗಿದೆ. ಚುನಾಯಿತ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಹಾಗೂ ಪರಮ ಪೂಜ್ಯರು ಭಾಗವಹಿಸಲಿದ್ದು, ಸರ್ವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಈ ವೇಳೆ ಉಪಾಧ್ಯಕ್ಷರಾದ ಶಶಿಧರ್ ಎಸ್ ಹಿರೇಮಠ್, ಅಶೋಕ್ ಬೆನ್ನೂರ್, ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ಪರಶುರಾಮ್, ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ
ನರೇಂದ್ರನಾಥ್, RC ಪಾಟೀಲ್, ಸತ್ಯನಾರಾಯಣ ಶ್ರೇಷ್ಠಿ, ಎಂ ದೊಡ್ಡಬಸವರಾಜ್, ತಿಮ್ಮಣ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು. ತಾಲೂಕಾ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದಲ್ಲಿ ಕಾಲೇಜು ವಿಭಾಗದಲ್ಲಿ ಈಗ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ. ಕಾರಣ ಬಹಳಷ್ಟು ಕ್ರೌಡ್ ಆಗ್ತಾ ಇರೋದ್ರಿಂದ ಇದನ್ನು ಕಾಲೇಜು ವಿಭಾಗ ಮೊದಲೇ 13ನೇ ತಾರೀಕು ಮಾಡಿಕೊಂಡು 20ನೇ ತಾರೀಕು ಮತ್ತೆ ಶಾಲಾ ವಿಭಾಗಕ್ಕೆ ಅಲ್ಲಿ ಶಿಕ್ಷಕರಿಗೆ ಎಲ್ಲರಿಗೂ ಪ್ರಶಸ್ತಿ ಪ್ರದಾನ ನೀಡಲಾಗುವುದು ಅಂತ ತಮಗೆ ಈ ಮೂಲಕ ತಿಳಿಸಲು ನಾನು ಸಂತೋಷ ಪಡ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಡಳಿತ ಮಂಡಳಿಗಳ ಸದಸ್ಯರು, ಶಾಲಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಮತ್ತು ಕಾಲೇಜು ಉಪನ್ಯಾಸಕರು, ಕಾಲೇಜ್ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಭಾಗವಹಿಸಿ ಅವತ್ತಿನ ಏನು ಶಿಕ್ಷಕರ ದಿನಾಚರಣೆ ಇರಲಿ, ಇವತ್ತು ಕಾಲೇಜು ಉಪನ್ಯಾಸಕರ ಒಂದು ಕಾರ್ಯಕ್ರಮ ಇರಲಿ, ಎಲ್ಲದರಲ್ಲೂ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಎರಡೂ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು. ಸೂರ್ಯಕಾಂತಿ ಬೆಳೆ ರಾಶಿ ನಡೆಯುತ್ತಿದ್ದು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಮಾರ್ಕೆಟ್ನಲ್ಲಿ ದರ ಕಡಿಮೆ ಇದ್ದು ಇದರಿಂದ ರೈತರಿಗೆ ತುಂಬ ಹಾನಿಯಾಗುತ್ತಿದ್ದು ಕೂಡಲೇ ಸರ್ಕಾರ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಡಿ ಸೂರ್ಯಕಾಂತಿ ಖರೀದಿಸುವಂತೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಚಿವರು ಹಾಗೂ ಕೆಎಫ್ ಅಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಮನವಿ ಸಲ್ಲಿಸಿದ್ದಾರೆ. ಈ ಬಾರಿ 1.26 ಲಕ್ಷ ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ ಬಿತ್ತನೆಯಾಗಿದ್ದು ಅಂದಾಜು 1.2 ಲಕ್ಷ ಟನ್ ಇಳುವರಿ ಬರುವ ನಿರೀಕ್ಷೆ ಇದ್ದು ಈಗಾಗಲೇ ಬೆಳೆ ರಾಶಿ ಪ್ರಾರಂಭವಾಗಿದೆ. ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 5,231ರಿಂದ 5,630ರವರೆಗೆ ದರ ಇದೆ. ಸರ್ಕಾರದ ನಿಗದಿಪಡಿಸಿದ ದರ 7,721 ರೂಪಾಯಿ ಇದ್ದು ಮಾರುಕಟ್ಟೆಗೆ MSPಗೂ ಭಾರಿ ವ್ಯತ್ಯಾಸ ಇದೆ. ಹಾಗಾಗಿ ರೈತರು ಗೊಂದಲದಲ್ಲಿದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು. 2025-26ನೇ ಸಾಲಿನಲ್ಲಿ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಡಿ ಸೂರ್ಯಕಾಂತಿ ಖರೀದಿಸಲು ಸರ್ಕಾರಕ್ಕೆ ಮಾಜಿ ಸಚಿವರು ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಮಾನ್ಯ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರವೂ ಕೂಡ ಈಗಾಗಲೇ 27/7/2025ರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಕೂಡಲೇ ಈ ಕುರಿತು ನಿರ್ಧಾರ ತೆಗೆದುಕೊಂಡು ರೈತರಿಗೆ ನೆರವಾಗಲು ಮನವಿ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ಜಿಲ್ಲಾ ಕ್ಷಯರೋಗ ಘಟಕ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾರ್ಯಾಲಯ ಸಿಂಧನೂರು ಹಾಗೂ ರೇಣುಕಾ ನರ್ಸಿಂಗ್ ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ ಇಂದು ಸಿಂಧನೂರಿನ ರೇಣುಕಾ ನರ್ಸಿಂಗ್ ಕಾಲೇಜಿನಲ್ಲಿ ಕ್ಷಯರೋಗ ಕುರಿತು ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಸಿಂಧನೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕ್ಷಯರೋಗ ವಿಭಾಗದ ಮೇಲ್ವಿಚಾರಕ ಯಮನೂರಪ್ಪ ಘಟಕ 1 ಕ್ಷಯರೋಗದ ಲಕ್ಷಣ, ಅದರ ಹರಡುವಿಕೆ, ಅದರಿಂದಾಗುವ ತೊಂದರೆ ಮತ್ತು ಸರ್ಕಾರದಿಂದ ನೀಡುವ ಉಚಿತ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಆಪ್ತ ಸಮಾಲೋಚಕರಾದ ಸಂಗಮೇಶ್ TBHV ಮಾತನಾಡಿ ಕ್ಷಯರೋಗವನ್ನು 2030ರೊಳಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕೆಂದು ವಿಶ್ವಸಂಸ್ಥೆ ಘೋಷಣೆ ಮಾಡಿದ್ದು ಅದರಲ್ಲಿಯೂ ಭಾರತ 2025ರೊಳಗೆ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬೇಕೆಂದು ಗುರಿಯನ್ನು ಹಾಕಿಕೊಂಡಿದೆ ಎಂದರಲ್ಲದೆ ಕ್ಷಯರೋಗ ಬರದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ರೀತಿಯನ್ನು ತಿಳಿಸಿದರು. ಬಳಿಕ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಮಕ್ಕಳು ಕ್ಷಯರೋಗದ ಬಗ್ಗೆ ತಮಗಿರುವ ಸಂದೇಹಗಳಿಗೆ ಸಿಂಧನೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕ್ಷಯರೋಗ ವಿಭಾಗದ ಮೇಲ್ವಿಚಾರಕ ಸುರೇಶ್ ರೆಡ್ಡಿ ವಿರುಪಾಪುರ್ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಇವಂಗಣಿ, ನರ್ಸಿಂಗ್ ಟೀಚರ್ಗಳಾದ ಅರ್ಚನಾ, ಮಾನಸ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರ್ಧಮಾನ್ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ 16ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ 14/9/25 ರವಿವಾರ ಆನಂದ್ ಪಬ್ಲಿಕ್ ಸ್ಕೂಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜೇಂದ್ರ ಕುಮಾರ್ ಸೇಠ್ ಹೇಳಿದರು. ಇಂದು ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಟ್ಟಿ ರಸ್ತೆಯಲ್ಲಿರುವ ಆನಂದ್ ಪಬ್ಲಿಕ್ ಸ್ಕೂಲ್ನಲ್ಲಿ ಇದೇ ತಿಂಗಳು 14ರಂದು ಸಹಕಾರಿಯ ಸರ್ವ ಸದಸ್ಯರ 16ನೇ ಸಭೆ ಏರ್ಪಡಿಸಿದ್ದು ಸರ್ವ ಸದಸ್ಯರು ಭಾಗವಹಿಸಲು ವಿನಂತಿಸಿದರು. ಈ ಸರ್ವ ಸದಸ್ಯರ ಸಭೆಯಲ್ಲಿ 12 ಜನ ನಿವೃತ್ತ ಸೈನಿಕರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿಯ ಉಪಾಧ್ಯಕ್ಷ ಅಶೋಕ್ ಬಂಬು, CEO ಪುಷ್ಪಾ ಹಾಜರಿದ್ದರು. ಎಲ್ಲ ನಿವೃತ್ತ ಸೇನಾನಿಗಳು ಅವತ್ತು ಬರ್ತಾರೆ ಕಾರ್ಯಕ್ರಮಕ್ಕೆ, ಅವರನ್ನು ಬಹುಮಾನಿಸಬೇಕಂತ ಒಪ್ಪಿಕೊಂಡು ನಾವು ಅದನ್ನು ಸನ್ಮಾನ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಈಗ ಆ ಸಭೆ ಗಮನಿಸ್ತಿದ್ದೀವಿ. ದಯವಿಟ್ಟು ಒಂದು ಸಣ್ಣ ಸಂಸ್ಥೆ, ಸಿಂಧು ಕ್ರೆಡಿಟ್, ತುಂಗಭದ್ರಾ, ಬಸವೇಶ್ವರ ಅಂತ ದೊಡ್ಡ ಸಂಸ್ಥೆ ಇಲ್ಲ, ಸಣ್ಣದಿದೆ. ಆ ಸಣ್ಣದಕ್ಕೆ ನೀವು ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾವು ಬಂದು ಅಂತ ನಮಗೆ ಸಂತೋಷ ಆಗುತ್ತೆ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಮುಖ್ಯಾಂಶಗಳು. ವಸತಿ ನಿಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಂತೆ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ. ಸೆಪ್ಟೆಂಬರ್ 13ಕ್ಕೆ ಖಾಸಗಿ ಕಾಲೇಜುಗಳ ಒಕ್ಕೂಟದಿಂದ ಶಿಕ್ಷಕರ ದಿನಾಚರಣೆ ಸಮಾರಂಭ. ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಡಿ ಸೂರ್ಯಕಾಂತಿ ಖರೀದಿಸಲು ಮಾಜಿ ಸಚಿವರ ಮನವಿ. ರೇಣುಕಾ ನರ್ಸಿಂಗ್ ಕಾಲೇಜಿನಲ್ಲಿ ಕ್ಷಯರೋಗ ಕುರಿತು ಜಾಗೃತಿ ಕಾರ್ಯಕ್ರಮ. ವರ್ಧಮಾನ್ ಸೌಹಾರ್ದ ಸಹಕಾರಿಯ 16ನೇ ವಾರ್ಷಿಕ ಸಾಮಾನ್ಯ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.